ಪನ್ನೀರ್ ಆಯಿತು. ಇನ್ನು ಈಗ ಬೇಸಿಗೆ ದೇಹವನ್ನು ತಂಪು ಮಾಡ್ಕೊಳ್ಳೋದಕ್ಕೆ ತುಂಬ ಜನ ಐಸ್ ಕ್ಯಾಂಡಿ ತಿಂತಾರೆ. ತುಂಬ ಜನರಿಗೆ ಬಹಳ ಆಸೆ ಐಸ್ ಕ್ಯಾಂಡಿ. ಆದರೆ ನಾವು ತಿನ್ನುವಂತಹ ಐಸ್ ಕ್ಯಾಂಡಿ ಎಷ್ಟು ಸೇಫ್ಟಿ? ಐಸ್ ಕ್ಯಾಂಡಿ ಪ್ರಿಯರೇ ಎಚ್ಚರ ಎಚ್ಚರ. ನೀವು ತಿನ್ನೋ ಐಸ್ ಕ್ಯಾಂಡಿ ಎಷ್ಟು ಸೇಫ್? ಅದನ್ನು ತಯಾರು ಮಾಡೋದು ನೀವು ನೋಡಿಬಿಟ್ರೆ ಲೈಫಲ್ಲಿ ಮುಟ್ಟಲ್ಲ. ಐಸ್ ಕ್ರೀಮ್ಗೆ ಕೊಳಚೆ ನೀರು, ವಿಷಕಾರಿ ಕೆಮಿಕಲ್ಸನ್ನು ಬಳಕೆ ಮಾಡ್ತಾರೆ. ಎಲ್ಲವೂ ಅಲ್ಲ, ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದಲ್ಲಿ ಕಂಡು ಬಂದಂತಹ ದೃಶ್ಯ. ಕಣ್ಮುಚ್ಚಿ ಕುಳಿತಿದ್ದಾರೆ ಆಹಾರ ಸಂರಕ್ಷಣಾ ಇಲಾಖೆ ಅಧಿಕಾರಿಗಳು. ಐಸ್ ಕ್ಯಾಂಡಿ ಐಸ್ ಕ್ರೀಮ್ ಪ್ರಿಯರೇ ಎಚ್ಚರ. ಅದರಲ್ಲೂ ಐಸ್ ಕ್ಯಾಂಡಿಗೆ ಕಲ್ಲರ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಕೊಳಚೆ ನೀರಿಗೆ ಅದ್ದುತ್ತಾರೆ ಅದನ್ನು. ಆ ನೀರು ನೋಡಿಬಿಟ್ರೆ ವಾಂತಿ ಬರುತ್ತೆ, ಹಾಗಿದೆ ನೋಡಿ ಇಲ್ಲಿ. ಬಟ್ ಅಗೈನ್ ಐ ಆಮ್ ಟೆಲ್ಲಿಂಗ್, ಕೆಲವು ಗುಡ್ ಬ್ರ್ಯಾಂಡೆಡ್ ಕ್ಯಾಂಡಿಗಳನ್ನ ತಿನ್ಬೋದು, ಎಲ್ಲವೂ ಅಂತ ನಾವು ಹೇಳ್ತಾ ಇಲ್ಲ. ಲೋಕಲ್ ಬ್ರ್ಯಾಂಡ್ಗಳನ್ನ ತಿನ್ನೋದಕ್ಕೂ ಮೊದಲು ಎಚ್ಚರದಿಂದ ಇರಿ. ಲೋಕಲ್ ಬ್ರ್ಯಾಂಡ್ಗಳನ್ನ ತಿನ್ನೋದಕ್ಕೂ ಮುನ್ನ ಐಸ್ ಕ್ಯಾಂಡಿಗಳು ನೋಡಿ ಅಲ್ಲಿ, ಅದು ಏನೇನೋ ಕೆಮಿಕಲ್ಸು, ಏನೇನೋ ಪೌಡ್ರು. ಆ ಪೌಡ್ರನ್ನ ನೀರಿಗೆ ಮಿಕ್ಸ್ ಮಾಡ್ತಾರೆ, ಐಸ್ ಕ್ಯಾಂಡಿ ಐಸ್ ತೆಗೆದುಬಿಟ್ಟು ಅದಕ್ಕೆ ಅದ್ದುತ್ತಾರೆ, ಪುನಃ ಅದನ್ನು ಪ್ಯಾಕ್ ಮಾಡ್ತಾರೆ. ಮೇಲ್ಗಡೆ ಕವರ್ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ, ನಿಮಗೆ ನೋಡಿದ ತಕ್ಷಣ ಅಟ್ರಾಕ್ಷನ್, ತಗೋಬೇಕು ಅಂತ ಅನಿಸ್ಬೇಕು. ಈಗ 1.5 ವರ್ಷ ಆಯ್ತು. ಜೋರ್ನ ಮಾತಾಡಲ್ಲ, ಖಬರೇ ಆಗ್ಬೇಡ್ರಿ. ಏನು ಯೂಸ್ ಮಾಡ್ತೀರಿ? ಏನು ಸಕ್ಕರೆ ಹಾಲ ಅಷ್ಟೇ. ಎಲ್ಲ ತರ್ತಾರೆ ಈಗ 10 ತೊಗೊಂಬರ್ತೀವಿ, ಮಿರಜ್ ತೊಗೊಂಬರ್ತೀವಿ. ಈಗ ಮತ್ತೆ ನಿಮ್ಮ ಪರ್ಮಿಷನ್ ಯಾರು ಕೊಟ್ರ ಐಸ್ ಕ್ರೀಮ್ ಮಾಡೋದು? ಪರ್ಮಿಷನ್ ಸರ್ ಪಂಚಾಯತ್ ಕೊಟ್ಟಾರ. ಪಂಚಾಯತ್ ಅವ್ರು ಹೆಂಗೆ ಕೊಡ್ತಾರೆ? ಉದ್ಯೋಗ ಕೊಡ್ತಾರೆ. ಐತ್ರಿ ಅದೈತಿ. ಈಗ ಫುಡ್ ಡಿಪಾರ್ಟ್ಮೆಂಟ್ ಎಲ್ಲೈತಿ ನಿಮ್ಗೆ ಲೈಸೆನ್ಸ್? ಫುಡ್ ಡಿಪಾರ್ಟ್ಮೆಂಟ್ ಹಾಂ, ಇಲ್ಲಿ 1 ತಿಂಗಳು ಆದ್ರೆ ತಿಂಗಳು ಆತು ಬಿಡ್ರಿ. ನೀವು ಒಂದೇ ದಿನ ಮಾರಿ, ಅದೇನು ಪ್ರಶ್ನೆ ಇಲ್ಲ ನಮ್ಗೆ. ಒಂದು ದಿವಸ ಹೋದ್ರಿ ಸರ್, ಒಂದು 500-600 ಹೋಗ್ರಿ ಅಷ್ಟೇ. ಇಲ್ಲಿ ಏನ್ರಿ 4 ರೂಪಾಯಿಗೆ ಒಂದು ಹೋಗ್ರಿ ಹಾಲು ಅಷ್ಟೇ. ಸಕ್ಕರೆ ಹಾಲು. ಎಜುಕೇಷನ್ 10th ಆಗಿದೆ ಸರ್. ನಮ್ಮ ಮಮ್ಮಿ ಹೆಸರು ನಡೆಯಿದೆ. ಅದು ಈಗ 1.5 ವರ್ಷ ಆಯ್ತು. ಆ ನೀರನ್ನು ನೋಡಿ ಅದರಲ್ಲಿ ಹುಳಗಳೆಲ್ಲ ಬಿದ್ದಿವೆ, ಅದೇನೇನೋ ಕ್ರಿಮಿಕೀಟಗಳೆಲ್ಲ ಕಾಣಿಸ್ತಾ ಇದೆ. ಆ ನೀರಿಗೆ ತಂದು ಕಲರ್ನ ಮಿಕ್ಸ್ ಮಾಡ್ತಾರೆ, ಅದಕ್ಕೆ ಕ್ಯಾಂಡಿಯನ್ನು ಅದ್ದಿ ಬಣ್ಣ ಬರೋ ಹಂಗೆ ಮಾಡ್ತಾರೆ. ದಯವಿಟ್ಟು ಯೋಚನೆ ಮಾಡಿ, ಇಂಥದನ್ನು ತಿನ್ನೋದಕ್ಕೂ ಮೊದಲು ಇದನ್ನು ತಿನ್ನಬೇಕಾ, ಅನಿವಾರ್ಯನಾ ಅನ್ನೋ ಪ್ರಶ್ನೆ.